ನಂಗೆ ಗೊತ್ತು ನಿಮ್ಗೆ ಯಾರಿಗೂ ಇದ್ರ ಮೇಲೆ ನಂಬಿಕೆ ಇಲ್ಲ, ನಂಗೂ ಇಲ್ಲ. ಆದ್ರೂ ಯಾಕೆ ಒಂದು ಅವಕಾಶ ತಗೋಬಾರ್ದು ಅಂತ. ಈಗ ನೇರವಾಗಿ ವಿಷಯಕ್ಕೆ ಬರಯ್ಯ. ಏನಿಲ್ಲ, ನೀವೆಲ್ಲರೂ ಹೂ ಅನ್ನೋದೇ ಆದ್ರೆ ಎಲ್ರೂ ಸೇರಿ ಕವಡೆ ಕಾಯ ಕಣ್ವಾ. ಯಾಕೆ ಗುರುಗಳೇ ಕವಡೆ ನೋಡ್ಕೊಂಡು ಹಂಗ್ ತಲೆ ಎಲ್ಲಾಡ್ಸ್ತಾ ಇದ್ದೀರಾ? ಬಹುಶಃ ಅವ್ರ ಯೌವನಕ್ಕೆ ಬಂದಾಲಿಂದನೂ ಕವಡೆ ಜೊತೆನೆ ಜಾಸ್ತಿ ಆಟ ಆಡಿದಾರೆ ಅಂತ ಕಾಣಿಸುತ್ತೆ ಅಲ್ವಾ ಗುರುಜಿ? ತಗದು ಬೊಕ್ಕೊಡ್ದು ಬಿಡ್ತೀನಿ ನೋಡು. ಅವಿವೇಕಿ ತಗೊಬಂದು ನಾನಿಲ್ಲಿ ಕವಡೆ ಜೊತೆ ಲೆಕ್ಕಾಚಾರ ಮಾಡ್ತಾ ಇದ್ರೆ ನೀನ್ ಕವಡೆ ಜೊತೆ ಆಟ ಆಡ್ತಾ ಇದೀನಿ ಅಂತ ಇದೀಯಾ? ಆಕ್ಚುಲಿ ಲೆಕ್ಕಾಚಾರ ಮಾಡದ್ಮೇಲೆ ಅಲ್ವಾ ಕವಡೆ ಜೊತೆ ಆಟ ಆಡೋದು. ಕರೆಕ್ಟ್. ನೋಡೋದಕ್ಕೆ ವಿದ್ಯಾವಂತೆ ಬುದ್ಧಿವಂತೆ ತರ ಕಾಣಿಸ್ತಾ ಇದೀಯಾ. ಏನು ಓದ್ಕೊಂಡಿದ್ಯಮ್ಮ? ಸದ್ಯಕ್ಕೆ ರತಿ ವಿಜ್ಞಾನ ಓದ್ಕೊಂಡಿದ್ದೀನಿ. ನಾನು ವಿಜ್ಞಾನದ ಬಗ್ಗೆ ಕೇಳಿದ್ದೀನಿ, ಈ ರತಿ ವಿಜ್ಞಾನ ಕೇಳಿಲ್ವೇ? ಅದು ದೊಡ್ಡ ಸಬ್ಜೆಕ್ಟ್. ವಿಜ್ಞಾನನ ಲೈಟ್ ಹಾಕೊಂಡು ಓದಿದ್ರೆ ರತಿ ವಿಜ್ಞಾನ ಲೈಟ್ ಆಫ್ ಮಾಡ್ಕೊಂಡು ಓದ್ಬೇಕು. ಲೈಟ್ ಆಫ್ ಮಾಡಿದ್ರೆ ಕತ್ಲೆ ಆಗೋಲ್ವೇ? ಈ ಅಕ್ಷರಗಳು ಚಿತ್ರಗಳು ಹೇಗ್ ಕಾಣಿಸ್ತವೆ? ಕರ್ಮ, ಅದರ ವೈಶಿಷ್ಟ್ಯನೇ ಹಾಗೆ. ಕತ್ಲು ಮಾಡ್ಕೊಂಡ್ರೇನೆ ಚಿತ್ರಗಳೆಲ್ಲ ನಿಮ್ಗೆ ಬೆಳಕು ಕಾಣುತ್ತೆ. ನೋಡಿ. ಹೌದೇ? ತಕ್ಷಣಕ್ಕೆ ಬ್ಯಾಗಲ್ಲಿ ಯಾವ್ದಾದ್ರು ಬುಕ್ ಇದೆಯಾ? ಬೇಕಿದ್ರೆ ನಾನು ಕತ್ಲ್ ಮಾಡ್ತೀನಿ. ಸಾರಿ ಗುರುಜಿ, ನಮ್ಮ ಹತ್ರ ಇರೋದು ಒಂದೇ ಒಂದ್ ಬುಕ್, ಅದು ಅನಾಥಾಶ್ರಮದಲ್ಲಿದೆ. ಬೇಕು ಅಂದಾಗ್ಲೆಲ್ಲ ನಾವು 4 ಜನ ಕುತ್ಕೊಂಡು ಕಂಬೈನ್ ಸ್ಟಡಿ ಮಾಡ್ಕೊಂಡು ಓದ್ಕೋತೀವಿ. ನೀ ಬಾಯಿ ಮುಚ್ಕೊಂಡು ಸುಮ್ದಿರೆ. ಗುರುಗಳೇ, ಈ ರತಿ ವಿಜ್ಞಾನ ಬಿಡ್ಬಿಟ್ಟು ಬಾಡಿಗೆ ಮನೆ ಸಿಗುತ್ತಾ ನೋಡೇಳಿ. ಆಗಬಹುದು. ಏನ್ ಬರೀತಿದ್ರೆ ಗುರುಜಿ? ಮನೆಗಳು ಸ್ವಂತದ್ದ ಇಲ್ಲ ಬಾಡಿಗೆ? ಇವತ್ ನೀನ್ ಏಟ್ ತಿಂದೆ ಹೋಗ್ತಾ ಇದೀಯಾ? ಯಾಕೆ ಗುರುಜಿ? ನಾನು ಬರೀತಾ ಇರೋದು ಪಂಚಾಂಗದ ಮನೆಗಳು, ತಾರ್ಸಿ ಮನೆ, ಹೆಂಚಿನ ಮನೆಗಳಲ್ಲ. ಹೌದಾ? ನಾನೆಲ್ಲೋ ನಮ್ಗೇನೋ ಸ್ವಂತ ಮನೇನೋ ಬಾಡಿಗೆ ಮನೇನೋ ಕೊಡಿಸ್ತೀರೇನೋ ಅಂತ ಅನ್ಕೊಂಡೆ. ನೀ ಸುಮ್ನಿರೋ. ನಾನು ಇಲ್ಲಿ ಬರ್ತಾ ಇರಲಿಲ್ಲ, ಬಾಡಿಗೆ ಮನೆ ಸಿಗುತ್ತೇನೋ ಅಂತ ಬಂದಿದ್ದು. ಅಲ್ಲ ಗುರುಗಳೇ, ಆವಾಗಿಂದ ನೀವು ಆ ಮನೆ ಈ ಮನೆ ರತಿ ವಿಜ್ಞಾನ ಅಂತ ಕೂತಿದ್ದೀರಲ್ಲ, ಇದನ್ನೆಲ್ಲ ಬಿಟ್ಟು ನೀವು ವಿಜ್ಞಾನದ ಕಡೆ ಯಾಕೆ ಬರಬಾರ್ದು? ನೋಡಿ, ನೀವು ಯುವಕ ಯುವತಿಯರು, ಈಗಿನ ಜನರೇಷನ್ ಅವರು ಬರೀ ವಿಜ್ಞಾನ ವಿಜ್ಞಾನ ಅಂತ ಹೇಳಿ ಅಜ್ಞಾನಿಗಳಾಗಿ ಬಂಟಿತ್ತಾ ಇದ್ದೀರಾ. ಎಂಥ ಮಾತು ಅಂತ ಆಡ್ತಾ ಇದ್ದೀರಾ ಗುರುಜಿ? ವಿಜ್ಞಾನದಿಂದ ಅಜ್ಞಾನಿ ಆದವರು ಇತಿಹಾಸದಲ್ಲೇ ಇಲ್ಲ. ವಿಕಾಸಕ್ಕೆ ವಿಜ್ಞಾನ ಬೇಕು, ಸುಖಾಸನಕ್ಕೆ ರತಿ ವಿಜ್ಞಾನ ಬೇಕು. ಆಯ ರಾಮ ನೋಡಿ.